ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ತುಂಬಾ ಗುಸುಗುಸು ಪಿಸು ಪಿಸು ಮಾಡ್ತಕ್ಕಂತಹ ಒಂದು ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶ್ಚನ್ ಆಲ್ಸೋ. ಅದೇನು ಅಂತಂದ್ರೆ, ಡೆಲಿವರಿ ಆದ ನಂತರ, ಅದು ನಾರ್ಮಲ್ ಡೆಲಿವರಿ ಆಗಿರಬಹುದು ಅಥವಾ ಸಿಸೇರಿಯನ್ ಡೆಲಿವರಿ ಆಗಿರಬಹುದು, ಈ ಡೆಲಿವರಿಯ ನಂತರ ಹಸ್ಬೆಂಡ್ ಅಂಡ್ ವೈಫ್ ಸೇರ್ತಕ್ಕಂಥದ್ದು ಅಂದ್ರೆ ಸಂಭೋಗ ಕ್ರಿಯೆ ಅಥವಾ ಮಿಲನ ಕ್ರಿಯೆ ನಡೆಸ್ತಕ್ಕಂಥದ್ದು ಯಾವಾಗ ನಡೆಸಬೇಕು, ಎಲ್ಲಿ ತನಕ ಇದನ್ನ ಅವಾಯ್ಡ್ ಮಾಡಬೇಕು, ಒಂದು ಮಗುಗೂ ಇನ್ನೊಂದು ಮಗುಗೂ ಎಷ್ಟು ಗ್ಯಾಪ್ ಇಟ್ಕೋಬೇಕು, ಅಥವಾ ಮಗು ಬೇಡ ಅಂತಂದ್ರೆ ಯಾವ ರೀತಿಯಂತಹ ಕ್ರಮಗಳನ್ನ ನಾವು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಓಕೆನಾ? ಮೊದಲನೇದಾಗಿ, ಆಗ್ತಾನೆ ತಾಯಿ ಆಗಿರೋರಿಗೆ ಈ ಮಿಲನ ಕ್ರಿಯೆ ಬಗ್ಗೆ ಹಿಂಜರಿಕೆ ಇರುತ್ತೆ. ಯಾಕಂತಂದ್ರೆ ಹೊಲಿಗೆ ಬಿದ್ದಿರುತ್ತೆ, ಸಿಸೇರಿಯನ್ ಆಗಿರ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಕೆಳಗಡೆ ಹೊಲಿಗೆ ಬಿದ್ದಿರುತ್ತೆ, ಇದ್ರ ನೋವಿರುತ್ತೆ, ಮತ್ತೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಮಿಲನ ಕ್ರಿಯೆ ನಡೆಸೋದ್ರಿಂದ ಏನಾದ್ರೂ ಇನ್ಫೆಕ್ಷನ್ ಆಗುತ್ತಾ, ಮಗುಗೇನಾದ್ರೂ ಸಮಸ್ಯೆ ಆಗುತ್ತಾ, ಕೆಲವೊಬ್ರು ಎದೆ ಹಾಲು ಕಮ್ಮಿ ಆಗುತ್ತೆ ಅಂತ ಹೇಳಿರ್ತಾರೆ. ಅಂದ್ರೆ ಮನೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಅವ್ರಿಗೆ ತಿಳಿದಿರೋ ಪ್ರಕಾರ ಎದೆ ಹಾಲು ಕಮ್ಮಿ ಆಗ್ಬಿಡತ್ತೆ, ಮಗು ಸಣ್ಣ ಆಗ್ಬಿಡತ್ತೆ ಅಂತ ಹೇಳಿ ಈ ವಿಚಾರದ ಬಗ್ಗೆ ಅಷ್ಟೊಂದು ಒತ್ತು ಅಥವಾ ಓಪನ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಹಿಂಜರಿತಾರೆ. ಅದೇ ತಂದೆ ಆಗಿರ್ತಕ್ಕಂಥವ್ರು, ಅದ್ರಲ್ಲೂ ಹೆಂಡತಿಯನ್ನ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥವ್ರು, ಆಕೆಯ ಹೆರಿಗೆ ನೋವನ್ನ ನೋಡಿರ್ತಾರೆ ಅಥವಾ ಸಿಸೇರಿಯನ್ ಆದ್ಮೇಲೆ ಉಂಟಾಗ್ತಕ್ಕಂತಹ ನೋವನ್ನ ನೋಡಿರ್ತಾರೆ. ಈ ಸಮಯದಲ್ಲಿ ನಾನೇನಾದ್ರೂ ಇನಿಶಿಯೇಟ್ ಮಾಡಿದ್ರೆ ಆಕೆಗೆ ನೋವಾಗಬಹುದು, ಆಕೆ ಏನಂತ ತಿಳ್ಕೊತಾಳೋ, ಆಕೆಗೆ ನನ್ನಿಂದ ಯಾವುದೇ ರೀತಿಯಂತ ನೋವು ಉಂಟಾಗಬಾರ್ದು ಅಂತ ಹೇಳಿ ಅವರು ಒಂಥರ ಮುಜುಗರ ಪಟ್ಕೋತಾರೆ ಅಥವಾ ಹಿಂಜರಿಕೆ ಮಾಡ್ತಾರೆ. ಸೊ ಈಗ ಯಾವಾಗ ಬೆಸ್ಟ್ ಟೈಮ್ ಅಂತ ಅಂದ್ರೆ ಮಿಲನ ಕ್ರಿಯೆ ನಡೆಸೋದಕ್ಕೆ ಡೆಲಿವರಿ ಆದ್ಮೇಲೆ ಅಂತ ನೋಡೋದಾದ್ರೆ, ನೋಡಿ, ಡೆಲಿವರಿ ಆಗೋಕ್ಕೂ ಮುಂಚೆ ಅಂದ್ರೆ 9 ತಿಂಗಳಲ್ಲಿ ಗರ್ಭಕೋಶ ಏನಿರುತ್ತೆ, ಅದ್ರೊಳಗೆ ಮಗು ಇರುತ್ತೆ, ಮಗು ಸುತ್ತ ನೀರಿರುತ್ತೆ, ಗರ್ಭಚೀಲ ಇರುತ್ತೆ. ಇದೆಲ್ಲದನ್ನು ಸೇರಿಸಿ ಗರ್ಭಕೋಶ ಆಲ್ಮೋಸ್ಟ್ ಒಂದು ಕಲ್ಲಂಗಡಿ ಸೈಜ್ಗಿರುತ್ತೆ. ಅಂದ್ರೆ ಆಲ್ಮೋಸ್ಟ್ ಜಿಫಿಸ್ಟರ್ನಮ್ ಅಂತ ಹೇಳ್ತೀವಿ. ಅಂದ್ರೆ ಎದೆಗೂಡಿನ ತಳಭಾಗದವರೆಗೂ ಅದು ಸ್ಟ್ರೆಚ್ ಆಗಿರುತ್ತೆ ಅಥವಾ ಅಷ್ಟು ದೊಡ್ಡದಾಗಿರುತ್ತೆ. ಈಗ ಡೆಲಿವರಿ ಆದ್ಮೇಲೆ ಮಗು ಹೊರಗಡೆ ಬರುತ್ತೆ, ಮಗು ಸುತ್ತ ನೀರು, ಮೆಂಬ್ರೇನ್ಸ್ ಆಗಿರ್ಬೋದು, ಪ್ಲೆಸೆಂಟ ಅಥವಾ ಗರ್ಭಚೀಲ ಏನಂತ ಹೇಳ್ತೀವಿ, ಅದೆಲ್ಲವೂ ಹೊರಗಡೆ ಬರುತ್ತೆ. ಈಗ ಹೊರಗಡೆ ಬಂದಾಗ ಗರ್ಭಕೋಶ ಏನಿದೆ, ನಾನು ಹೇಳ್ದಂಗೆ ಎದೆಗೂಡಿನ ಕೆಳಗಡೆ ತನಕನೂ ಇದ್ದಂತಹ ಗರ್ಭಕೋಶ ಹೊಕ್ಕಳ ಹತ್ರ ಅಥವಾ ಜಸ್ಟ್ ಹೊಕ್ಕಳಿಗಿಂತನೂ ಸ್ವಲ್ಪ ಕೆಳಗಡೆ, ಜಸ್ಟ್ ಬಿಲೋ ದ ಅಂಬಲಿಕಸ್ ತನಕನೂ ಕಮ್ಮಿ ಆಗುತ್ತೆ ಸೈಜ್. ಇದು ಪ್ರೀ ಪ್ರೆಗ್ನೆನ್ಸಿ ಲೆವೆಲ್ ಬರೋದಕ್ಕೆ, ಅಂದ್ರೆ ಪ್ರೆಗ್ನೆಂಟ್ ಆಗೋದಕ್ಕೂ ಮುಂಚೆ ಯಾವ ರೀತಿಯಂತ ಗರ್ಭಕೋಶದ ಸೈಜ್ ಏನಿತ್ತು, ಗಾತ್ರ ಏನಿತ್ತು, ಅದು ಬರೋದಕ್ಕೆ ಒಂದು ಸರಿ ಸುಮಾರು 42 ಡೇಸ್, ಅರೌಂಡ್ 7 ವೀಕ್ಸ್ ತನಕ, ಅಥವಾ ಅರೌಂಡ್ 5 to 7 ವೀಕ್ಸ್ ಅಂತ ಹೇಳ್ಬಹುದು. ಅಷ್ಟು ಟೈಮ್ ಹಿಡಿಯುತ್ತೆ. ಈ ಟೈಮ್ನಲ್ಲಿ ಏನಾಗುತ್ತೆ, ಗರ್ಭಕೋಶ ನಾನು ಮೊದಲೇ ಹೇಳ್ದಂಗೆ ಅದ್ರ ಗಾತ್ರನೂ ಸಹ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೇನೆ ಬ್ಲೀಡಿಂಗ್ ಸಹ ಇರುತ್ತೆ. ಯಾಕೆ? ಮಗು ಸುತ್ತ ಇರ್ತಕ್ಕಂಥ ಪ್ಲೆಸೆಂಟ, ಮೆಂಬ್ರೇನ್ಸ್ ಅಥವಾ ಬೇರೆ ಏನು ಟಿಟ್ ಬಿಟ್ಸ್ ಇರುತ್ತೆ, ಅದೆಲ್ಲದನ್ನು ಹೊರಗಡೆ ಬರ್ಬೇಕಲ್ವಾ. ಇದು ಬ್ಲೀಡಿಂಗ್ ಮುಖಾಂತರ ಕ್ರಮೇಣವಾಗಿ ಹೊರಗಡೆ ಬರುತ್ತೆ. ಇದು ಮೊದಲು ಗಾಢವಾದ ಕೆಂಪನ ಬಣ್ಣದಲ್ಲಿರುತ್ತೆ. ಕ್ರಮೇಣವಾಗಿ ಒಂದು 7 to 10 ಡೇಸ್ ಆಗ್ತಾ ಇದ್ದಂಗೆನೆ ಪಿಂಕಿಶ್ ಕಲರ್ ಆಗುತ್ತೆ. ಮತ್ತೆ ಅಗೇನ್ ಒಂದು 5 to 10 ಡೇಸ್ ಆದ್ಮೇಲೆ ಅದು ಯೆಲ್ಲೋಯಿಶ್ ಕಲರ್ ಆಗಿ, ಹಳದಿ ಬಣ್ಣದಲ್ಲಾಗಿ, ತದನಂತರ ವೈಟ್ ಕಲರ್ಗಾಗಿ ಒಳಗಡೆ ಇರ್ತಕ್ಕಂಥದ್ದೆಲ್ಲದನ್ನು ಹೊರಗಡೆ ಸ್ರಾವ ಮುಖಾಂತರ ಹೊರಗಡೆ ಬಂದ್ಬಿಡುತ್ತೆ. ಈ ಎಲ್ಲಾ ಕ್ರಿಯೆ ನಡೆಯುವಾಗ ಗರ್ಭಕೋಶದ ಬಾಯಿ ಅಥವಾ ಸರ್ವಿಕ್ಸ್ ಅಂತ ಏನ್ ಹೇಳ್ತೀವಿ, ಅದು ಓಪನ್ ಇರುತ್ತೆ. ಈಗ ಆ ಗರ್ಭಕೋಶದ ಬಾಯಿ ಓಪನ್ ಆಗಿರ್ತಕ್ಕಂಥ ಸಮಯದಲ್ಲಿ ಮಿಲನ ಕ್ರಿಯೆ ನಡೆಸಿದ್ರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದೇ ಕಾರಣಕ್ಕೆ ನೀವು ಫಸ್ಟ್ 6 ವೀಕ್ಸ್ ಏನಿದೆ ಅಥವಾ 42 ಡೇಸ್ ಏನಿದೆ, ಈ ಸಮಯದಲ್ಲಿ ಸಂಭೋಗ ಕ್ರಿಯೆನ ನಡೆಸದೇ ಇರೋದು ಉತ್ತಮ. ಓಕೆನಾ? ಇದು ಅಲ್ಲದೆ ಸಿಸೇರಿಯನ್ ನಲ್ಲಿ ಹಲವಾರು ಲೇಯರ್ಸ್ ಅಲ್ಲಿ ಸ್ಟಿಚಿಂಗ್, ಹೊಲಿಗೆ ಬಿದ್ದಿರುತ್ತೆ. ಇದು ಅಲ್ಲದೆ ನಾರ್ಮಲ್ ಡೆಲಿವರಿ ಆದವ್ರಿಗೂ ಸಹ ಕೆಳಗಡೆ ಎಪಿಸಿಯೋಟಮಿ ಸ್ಟಿಚ್ ಬಿದ್ದಿರುತ್ತೆ, ಅದಕ್ಕೂ ಸಹ ಹೊಲಿಗೆ ಇರುತ್ತೆ. ಈಗ 2 ಕೇಸಲ್ಲೂ ಸಹ ಪೆಲ್ವಿಕ್ ಮಸಲ್ಸ್ ಏನಿರುತ್ತೆ ಅದು ಲ್ಯಾಕ್ಸ್ ಅಥವಾ ಲೂಸ್ ಆಗಿರುತ್ತೆ. ಮತ್ತೆ ನಾರ್ಮಲ್ ಡೆಲಿವರಿ ಆದವರಲ್ಲೂ ಸಹ ಇದು ಸ್ಟ್ರೆಚ್ ಆಗಿರೋದ್ರಿಂದ ಯೋನಿಯ ಬಾಯಿ ಏನಿರುತ್ತೆ, ಯೋನಿಯ ದ್ವಾರ ಏನಿರುತ್ತೆ, ಅದು ಊದ್ಕೊಂಡಿರುತ್ತೆ ಅಥವಾ ಸ್ಟ್ರೆಚ್ ಆಗಿರುತ್ತೆ ಅಥವಾ ಉಬ್ಬುಕೊಂಡಿರುತ್ತೆ. ಇದು ಎಲ್ಲದನ್ನೂ ಸಹ ಹೊಲಿಗೆ ಸಂಪೂರ್ಣವಾಗಿ ಗುಣ ಆಗೋದಿಕ್ಕೂ ಸಹ ಟೈಮ್ ಹಿಡಿಯುತ್ತೆ. ಅಂದ್ರೆ ಅಗೈನ್ ಒಂದು 6 ವೀಕ್ಸ್ ಬೇಕಾಗುತ್ತೆ. ಇದಕ್ಕೂ ಮುಂಚೆ ಏನಾದ್ರೂ ಸೇರಿದ್ರೆ ನೀವು ಹೊಲಿಗೆ ಬಿಚ್ಕೊಂಡು ಬರ್ತಕ್ಕಂಥದ್ದು ಅಥವಾ ವೂಂಡ್ ಗೇಪಿಂಗ್, ಗಾಯ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಗಾಯದಲ್ಲಿ
ಗ್ಯಾಪಿಂಗ್ ಅಥವಾ ಗೇಪಿಂಗ್ ಬರ್ತಕ್ಕಂಥದ್ದು, ಗಾಯದಲ್ಲಿ ಗೇಪಿಂಗ್ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಓಕೆನಾ. ಇದು ಅಲ್ಲದೆ ಸಾಕಷ್ಟು ಜನ ನೋಡಿರಬಹುದು, ಏನಪ್ಪಾ ಅಂತಂದ್ರೆ ಮಗುವಿಗೆ ಎದೆ ಹಾಲು ಬ್ರೆಸ್ಟ್ ಫೀಡ್ ಮಾಡುವಾಗ ನಮ್ಮ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಲೆವೆಲ್ ಹೆಚ್ಚಿರುತ್ತೆ ಮತ್ತೆ ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆಗುತ್ತೆ. ಈಗ ಈಸ್ಟ್ರೋಜನ್ ಲೆವೆಲ್ ಕಮ್ಮಿ ಆದಾಗ ತಾಯಿಗೆ ಒಂದು ಸಂಭೋಗದ ಕ್ರಿಯೆ ಬಗ್ಗೆ ಹೆಚ್ಚು ಆಸಕ್ತಿ ಇರೋದಿಲ್ಲ. ಇದನ್ನ ನಾವು ಲಾಸ್ ಆಫ್ ಲಿಬಿಡೋ ಅಂತ ಹೇಳ್ತೀವಿ. ಇದು ಕಂಪ್ಲೀಟ್ಲಿ ನಾರ್ಮಲ್. ಇದು ಕೆಲವೊಬ್ಬರಿಗೆ 6 ವೀಕ್ಸ್ ಇರುತ್ತೆ, ಕೆಲವೊಬ್ಬರಿಗೆ 2-3 ಮಂತ್ಸ್, ಕೆಲವೊಬ್ಬರಿಗೆ 6 ಮಂತ್ಸ್ ತನಕನೂ ಇರಬಹುದು. ಓಕೆನಾ. ಸೊ ಹಾಗಾಗಿ ಪುರುಷರು ಏನು ತಿಳ್ಕೋಬೇಕು ಅಂತ ಅಂದ್ರೆ, ಇನ್ ಕೇಸ್ ಈ ಟೈಮ್ ಪೀರಿಯಡ್ ಅಲ್ಲಿ ಡೆಲಿವರಿ ಆದ ನಂತರ ನಿಮ್ಮ ವೈಫ್ ಯಾವುದೇ ರೀತಿಯಂತ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮೇಲೆ ಆಸಕ್ತಿ ಇಲ್ಲ ಅನ್ನೋದಲ್ಲ, ಬದಲಾಗಿ ಹಾರ್ಮೋನ್ ಲೆವೆಲ್ಸ್ ಅಲ್ಲಿ ಏರುಪೇರು ಇರೋದ್ರಿಂದ ಅದು ಸ್ವಾಭಾವಿಕವಾಗಿ ನೈಜವಾಗಿ ನಡ್ತಕ್ಕಂಥದ್ದು. ಇನ್ನು 6 ತಿಂಗಳಾದ ಮೇಲೂ ಸಮಸ್ಯೆ ಇದೆ ಅನ್ನೋದಾದ್ರೆ ನೀವು ಥೆರಪಿಗೋಸ್ಕರ ಥೆರಪಿಸ್ಟ್ ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಅಥವಾ ಡಾಕ್ಟರ್ನ ಸಹಾಯ ಮತ್ತು ಮೆಡಿಕೇಶನ್ ನ ಪಡ್ಕೊಳ್ಬಹುದಾಗಿರುತ್ತೆ. ಅಗೇನ್ ನಾನು ಹೇಳಿದ್ನಲ್ಲ, ಈಸ್ಟ್ರೋಜನ್ ಲೆವೆಲ್ಸ್ ಕಮ್ಮಿ ಆಗಿರೋದ್ರಿಂದ ವೆಜೈನಲ್ ಡ್ರೈನೆಸ್ ಇರುತ್ತೆ. ಮತ್ತೆ ಇನಿಷಿಯಲ್ ಆಗಿ ನೀವು ಸಂಭೋಗ ಕ್ರಿಯೆ ನಡೆಸುವಾಗ ಅದು ಪೇನ್ಫುಲ್ ಆಗಿರಬಹುದು. ಅಂಡ್ ತುಂಬಾನೇ ನೋವು ಇದೆ ಅಂತ ಅಂದ್ರೆ ಅಥವಾ ಬ್ಲೀಡಿಂಗ್ ಏನಾದ್ರೂ ಇದೆ ಅನ್ನೋದಾದ್ರೆ ಸಂಭೋಗ ಕ್ರಿಯೆ ನಡೆಸುವಾಗ ನೀವು ಇದನ್ನ ನಿಮ್ಮ ಡಾಕ್ಟರ್ ಗಮನಕ್ಕೆ ನೀವು ತರಬೇಕಾಗಿ ಬರುತ್ತೆ. ಅವಶ್ಯಕತೆ ಬಿದ್ರೆ ಡ್ರೈನೆಸ್ಗೆ ನಾವು ವಾಟರ್ ಬೇಸ್ಡ್ ಲೂಬ್ರಿಕೆಂಟ್ಸ್ ನಾವು ಪ್ರಿಸ್ಕ್ರೈಬ್ ಮಾಡ್ತೀವಿ. ಈ ಸಮಯದಲ್ಲಿ, ಈ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನೀವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಸಂಭೋಗ ಕ್ರಿಯೆ ಏನಿದೆ ಅದನ್ನ ನೀವು ರಶ್ ಮಾಡಬಾರ್ದು. ಅಂದ್ರೆ ಯು ಹ್ಯಾವ್ ಟು ಟೇಕ್ ಇಟ್ ಸ್ಲೋಲಿ. ಅಂದ್ರೆ ಮೊದಲಿಗೆ ಫೋರ್ ಪ್ಲೇ ಅಂತ ಏನ್ ಹೇಳ್ತೀವಿ, ಕೈ ಹಿಡ್ಕೊಳ್ತಕ್ಕಂಥದ್ದು, ಮುತ್ತು ಕೊಡ್ತಕ್ಕಂಥದ್ದು, ಮುದ್ದು ಮಾಡ್ತಕ್ಕಂಥದ್ದು, ಈ ರೀತಿಯಂಥದ್ದನ್ನ ಸ್ಟಾರ್ಟ್ ಮಾಡಿ ಕ್ರಮೇಣವಾಗಿ ನೀವು ಹೈಯರ್ ಸ್ಟೇಜ್ಗೆ ನೀವು ಹೋಗ್ಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಓಕೆ ಮೇಡಮ್, ನನಗೆ ಈಗ ಡೆಲಿವರಿ ಆಗಿದೆ, ಡೆಲಿವರಿ ಆದ್ಮೇಲೆ ಪೀರಿಯಡ್ಸ್ ಆಗ್ತಾ ಇಲ್ಲ. ಸೊ ಈಗ ಪೀರಿಯಡ್ಸ್ ಆಗದೇನೆ ನಾವು ಹಸ್ಬೆಂಡ್ ಅಂಡ್ ವೈಫ್ ಸೇರಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತಾ ಅಂತ. ಇದನ್ನ ನಾವು 2 ತರದಲ್ಲಿ ನೋಡಬಹುದು. ಕೆಲವೊಬ್ಬ ತಾಯಂದ್ರು ಕಂಪ್ಲೀಟ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡಕ್ಕಾಗದೇ ಇರಬಹುದು. ಫಾರ್ ಎಕ್ಸಾಂಪಲ್ ಮಿಲ್ಕ್ ಸಪ್ಲೈ ಹೆಚ್ಚು ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋದಾದ್ರೆ ಮಗುವಿಗೆ ಟಾಪ್ ಅಪ್ ಫೀಡ್ ಅಥವಾ ಫಾರ್ಮುಲಾ ಫೀಡ್ ನ ಕೊಡಿಸ್ತಾ ಇರಬಹುದು. ಇಂಥವರಲ್ಲಿ ಓವುಲೇಷನ್ ಬೇಗನೆ ಆಗೋ ಸಾಧ್ಯತೆಗಳು ಇರುತ್ತೆ. ಇನ್ನು ಕೆಲವು ತಾಯಂದ್ರು ಯಾರು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾತ್ರ ಮಾಡ್ತಿರ್ತಿರೋ, ಅಂದ್ರೆ ಮಗುವಿಗೆ ತಾಯಿಯ ಎದೆ ಹಾಲು ಮತ್ತೆ ಎದೆ ಹಾಲು ಮಾತ್ರ ಕೊಡ್ತಾ ಇರ್ತಿರೋ, ಬೇರೆದೇನು ಕೊಡದೇನೆ, ಮತ್ತೆ ದಿನಕ್ಕೆ ಒಂದು 8 to 10 ಟೈಮ್ಸ್ ಬ್ರೆಸ್ಟ್ ಫೀಡಿಂಗ್ ಏನ್ ಮಾಡ್ತಿರ್ತೀರಾ, ಇಂಥವ್ರಲ್ಲಿ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೆಚ್ಚಿರುತ್ತೆ. ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಹೆಚ್ಚಿರೋದ್ರಿಂದ ಅದು ಓವುಲೇಷನ್ ಏನಿರುತ್ತೆ ಅದನ್ನ ಸಪ್ರೆಸ್ ಮಾಡುತ್ತೆ. ಅಂದ್ರೆ ಓವುಲೇಷನ್ ಆಗದೆ ಇರೋಗೆ ತಡೆಗಟ್ಟುತ್ತೆ. ಈಗ ಓವುಲೇಷನ್ ಆಗ್ತಾ ಇಲ್ಲ ಅಂತಂದ್ರೆ ನೀವು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಸಹ ಕಮ್ಮಿ ಇರುತ್ತೆ. ಈಗ ನಾನು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ಹೇಳ್ತಿದ್ದೀನೋ ಹೊರತು ನೀವು ಪ್ರೆಗ್ನೆಂಟ್ ಆಗೋದೇ ಇಲ್ಲ ಅಂತ ಹೇಳ್ತಿಲ್ಲ. ಯಾಕೆ ಅಂತಂದ್ರೆ ಕೆಲವೊಬ್ಬರಿಗೆ ಒಂದು ವರ್ಷ ಆದ್ರೂ ಅವರು ಪೀರಿಯಡ್ಸ್ ಆಗಿಲ್ಲ ಅಂತ ಬರ್ತಾರೆ. ಸ್ಕ್ಯಾನಿಂಗ್ ಅಲ್ಲಿ ನೋಡಿದ್ರೆ ಆಲ್ರೆಡಿ 5 ಮಂತ್ಸ್ ಪ್ರೆಗ್ನೆಂಟ್ ಇರ್ತಾರೆ ಅವರು. ಸೊ ಹಾಗಾಗಿ ಇವೊಂದು ನಿಮ್ಗೆ ಪೀರಿಯಡ್ಸ್ ಆಗ್ತಾ ಇಲ್ಲ ಅಂತಂದ್ರೂ ಸಹ ಕೆಲವೊಮ್ಮೆ ಓವುಲೇಷನ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಇದೇ ಕಾರಣಕ್ಕೆ ನೀವು ಸದ್ಯಕ್ಕೆ ಮಕ್ಕಳು ಬೇಡ ಅಂತ ಪ್ಲಾನ್ ಮಾಡ್ಕೊಂಡಿದ್ರೆ, ಮೋಸ್ಟ್ ಆಫ್ ದ ಪೇರೆಂಟ್ಸ್ ತಕ್ಷಣಕ್ಕೆ ಮಗು ಬೇಡ ಅಂತಾನೆ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಅದೇ ಕಾರಣಕ್ಕೆ ಯಾವ್ದಾದ್ರು ಗರ್ಭ ನಿರೋಧಕ ಸಾಧನಗಳನ್ನ ಬಳಸೋದು ಒಳ್ಳೆಯದು. ಫಾರ್ ಎಕ್ಸಾಂಪಲ್ ಕಾಂಡಮ್ನ ಬಳಸಬಹುದು. ಇಲ್ಲ ಅಂತಂದ್ರೆ ಕಾಪರ್ಟಿ ನೀವು ಡೆಲಿವರಿ ಆದ ನಂತರನೇ ಹಾಕಿಸ್ಕೊಂಡಿರ್ಬಹುದು. ಹಾಕಿಸ್ಕೊಂಡಿಲ್ಲ ಅಂತಂದ್ರೆ ನಾವು ಯೂಶಲಿ ಡೆಲಿವರಿ ಆದಂತ 6 ವೀಕ್ಸ್ಗೆ ಚೆಕಪ್ ಕರಿತೀವಿ, ಅವಾಗ ಬೇಕಂತಂದು ಹಾಕಿಸ್ಕೋಬಹುದು. ಕಾಪರ್ಟಿ ಬೇಡ ಅಂತ ಅನ್ನೋರು ಹಾರ್ಮೋನಲ್ ಪಿಲ್ಸ್, ಪ್ರೊಜೆಸ್ಟರಾನ್ ಓನ್ಲಿ ಪಿಲ್ಸ್ ಅಂತ ಬರುತ್ತೆ, ಅದನ್ನು ಸಹ ತಗೋಬಹುದಾಗಿರುತ್ತೆ. ಅಥವಾ DMP ಇಂಜೆಕ್ಷನ್ಸ್ ಸಹ ತಗೊಳ್ಬಹುದಾಗಿರುತ್ತೆ. ನೀವು ಯಾವುದೇ ಸಾಧನ ಕಾಂಟ್ರಾಸೆಪ್ಟಿವ್ಸ್ ನ ತಗೊಳ್ಳೋದಕ್ಕೂ ಮುಂಚೆ ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ, ನಿಮ್ಮ ಹಿಸ್ಟ್ರಿ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ, ನಿಮ್ಮ ಮೆಡಿಕಲ್ ಕಂಡೀಷನ್ ಅವ್ರಿಗೆ ಗೊತ್ತಿರುತ್ತೆ, ಅವರ ಸಲಹೆಯನ್ನ ತಗೊಂಡು ಮುಂದುವರಿಯೋದು ಒಳ್ಳೆಯದು. ಓಕೆನಾ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ, ಮೊದಲನೇ ಮಗುಗೂ ಅಂದ್ರೆ ಈಗ ಆಗಿರ್ತಕ್ಕಂಥ ಮಗುಗುನು ಮತ್ತೆ ನೆಕ್ಸ್ಟ್ ಮಗುಗುನು ಎಷ್ಟು ಗ್ಯಾಪ್ ಇಟ್ಕೋಬೇಕು, ಅಥವಾ ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ಡೆಲಿವರಿ ಆದ್ಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿನ ಯಾವಾಗ ಪ್ಲಾನ್ ಮಾಡ್ಕೊಳ್ಳೋದು ಅಂತ ನೋಡಿ. ಈಗ ಡೆಲಿವರಿ ಎಲ್ಲ ಆದ್ಮೇಲೆ ನಿಮ್ಗೆ ಬ್ಲಡ್ ಲಾಸ್ ಆಗಿರುತ್ತೆ, ನಾನು ಹೇಳ್ದಾಗೆ ಬಾಡಿಲಿ ಚೇಂಜಸ್ ಇರುತ್ತೆ, ಮಗುವುದು ಕಿರಿಕಿರಿ ಇರುತ್ತೆ, ಹಾಲು ಕುಡಿಸೋದಿರುತ್ತೆ, ನಿಮ್ಮ ಬಾಡಿನೂ ಸಹ ನಿಮ್ಮ ದೇಹನೂ ಸಹ ಕಂಪ್ಲೀಟ್ ಆಗಿ ಗುಣವಾಗ್ಬೇಕಾಗಿರುತ್ತೆ, ಅಂದ್ರೆ ಹೀಲ್ ಆಗ್ಬೇಕಾಗಿರುತ್ತೆ. ಇದಕ್ಕೆ ನೀವು ಅಡಿಕ್ವೇಟ್ ಟೈಮ್ ನ ತಗೋಬೇಕು. ಯಾಕಂತಂದ್ರೆ
ಹಿಮೋಗ್ಲೋಬಿನ್ ಪಿಕಪ್ ಆಗಬೇಕು, ಕ್ಯಾಲ್ಸಿಯಂ ಚೆನ್ನಾಗಿ ಇನ್ಕ್ರೀಸ್ ಆಗಬೇಕು. ಈ ಎಲ್ಲಾ ಕಾರಣಕ್ಕೂ ಮತ್ತೆ ಒಂದು ಮಗುಗೂ ಮತ್ತೆ ಇನ್ನೊಂದು ಮಗುಗೂ ನೋಡ್ಕೊಳ್ಳೋದಕ್ಕೂ ಸಹ ನೀವೂ ಸಹ ರೆಡಿ ಇರಬೇಕು. ಸೊ ಹಾಗಾಗಿ ಒಂದು ಮಿನಿಮಮ್ ಒಂದು 2 years ಗ್ಯಾಪ್ ತಗೊಳ್ಳೋದು ಒಳ್ಳೆಯದು. ಓಕೆನಾ? ಸೊ ಎಲ್ಲಾ ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ನಿಮ್ಗೆ ಯಾವುದೇ ರೀತಿಯಂತಹ, ಅದು ಪುರುಷರಲ್ಲಾಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ನಿಮ್ಗೆ ಯಾವುದೇ ರೀತಿಯಂತ ಡೌಟ್ಸ್ ಇದೆ ಅಥವಾ ಏನೇ ಫೀಲಿಂಗ್ಸ್ ಎಮೋಷನ್ಸ್ ಏನೇ ಇದ್ರೂ ನೀವು ಪರಸ್ಪರವಾಗಿ ಅದು ಹಂಚ್ಕೊಳ್ಬೇಕು. ಮತ್ತೆ ಆದಷ್ಟು ಮಾತಾಡೋದ್ರಿಂದನೇ ಎಷ್ಟೊಂದು ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.